ತಾನೇ ಪದಗ್ರಹಣ ತಗೊಂಡಿದ್ದೀವಿ. ಸಾಕಷ್ಟು ಸವಾಲುಗಳು ಇದ್ದಾವೆ. ಎಲ್ಲ ಸವಾಲುಗಳನ್ನು ನಾವು ಸಮರ್ಪಕವಾಗಿ ನೆರವೇರಿಸ್ತೀವಿ. ಏನೇ ಸವಾಲು ಬಂದರೂ ಕೂಡ, ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾವು ಸಮರ್ಪಕವಾಗಿ ಅದನ್ನು ಎಲ್ಲವನ್ನು ಸಾಲ್ವ್ ಮಾಡ್ತೀವಿ ಅಂತ ನಮಗೆ ನಂಬಿಕೆ ಇದೆ. ನಮ್ಮ ಎಲ್ಲ ಟೀಮು ಸಹ ಉತ್ಸುಕತೆಯಿಂದ ಸರ್ವಿಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದೀವಿ. ನನ್ನ ಪರವಾಗಿ ಮತ್ತು ನಮ್ಮ ತಂಡದ ಇಡೀ ಕಮಿಟಿ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಏನೇ ಸಮಸ್ಯೆ ಬಂದರೂ ಸಮರ್ಥವಾಗಿ ಎದುರಿಸಿ ಅದನ್ನು ಸಾಲ್ವ್ ಮಾಡಿಕೊಡ್ತೀವಿ. ಅಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಹಿಂದೆ ಮಾಡಿ ತೋರಿಸ್ತೀವಿ. ಆದರೆ ನಮ್ಮದೇ ಆದಂಥ ಒಂದು ಮಾರ್ಕ್ ಆಡಳಿತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಣಾಳಿಕೆಯಲ್ಲಿ ಮೊದಲನೇ ಆದ್ಯತೆ ಇರೋದು ವಕೀಲ ಸಂಘ ಬಾರ್ ಮತ್ತು ಬೆಂಚಿನ ನಡುವೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಫಸ್ಟ್ ಪ್ರಿಯಾರಿಟಿ, ಮತ್ತು ಜಡ್ಜು ಮತ್ತು ನಮ್ಮ ಸಂಘದ ಸದಸ್ಯರ ನಡುವೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸೋದು ಮೊದಲನೇ ಆದ್ಯತೆ. ಅದೇ ರೀತಿ ಸಂಘ ಒಂದು ಸ್ಟ್ರಾಂಗ್ ಬಾರ್ ಅಸೋಸಿಯೇಷನ್ ಆಗಿ ಹೊರಹೊಮ್ಮಬೇಕು ಅನ್ನೋದು ನನ್ನದು ಎರಡನೇ ಗುರಿ. ಮೂರನೇ ಗುರಿ ಏನಂದರೆ ಅಡಿಷ್ನಲ್ ಸೋರ್ಸಸ್, ಸಂಘಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಅಡಿಷ್ನಲ್ ಸೋರ್ಸಸ್ ಆಫ್ ಇನ್ಕಮನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ನಂತರದ ಆದ್ಯತೆ. ಅದೇ ರೀತಿ ಅಡಿಷ್ನಲ್ ಇನ್ಫ್ರಾಸ್ಟ್ರಕ್ಚರ್ ಟು ದಿ ಬಾರ್ ಅಸೋಸಿಯೇಷನ್. ಈಗ ಹೊರಗಡೆ ಪಾರ್ಕಿಂಗ್ ಶೆಡ್ಸ್ ಇಲ್ಲ, ಆಮೇಲೆ ನೋಟ್ರಿ ಅವರು ಹೊರಗಡೆ ಪಾಪ ಗಾಳಿಯಲ್ಲಿ ಬಿಸಿಗಾಳಿಯಲ್ಲಿ ಕೂಡ್ತಾ ಇದ್ದಾರೆ, ಅವ್ರಿಗೊಂದು ಶೆಲ್ಟರ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಇದೆ. ಅದೇ ರೀತಿ ನನ್ನದು ಇನ್ನೊಂದು ಯೋಜನೆ ಇದೆ, ಜೂನಿಯರ್ ಅಡ್ವೊಕೇಟ್ಸ್ ಮತ್ತು ಲೋ ಅರ್ನಿಂಗ್ ಇನ್ಕಮ್ ಅಡ್ವೊಕೇಟ್ಸ್ಗೆ ಒಂದು ಫಂಡ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕಾಂಟಿಂಜೆಂಟ್ ಫಂಡ್ ಅಂತಾರೆ, ಅಂದರೆ ಯಾವುದೇ ಒಂದು ಮೇಜರ್ ಹೆಲ್ತ್ ಇಶ್ಯೂ ಬಂದಾಗ ಅದನ್ನು ಅವರು ನೀಗಿಸ್ಕೊಳ್ಳೋಕ್ಕೆ ಒಂದು ನಿಧಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಒಂದು ಗುರಿ ಇದೆ. ಅದಕ್ಕೂ ನನ್ನದೇ ಆದಂಥ ಒಂದು ರೋಡ್ ಮ್ಯಾಪ್ ಇದೆ. ಅದರಲ್ಲಿ ಕೂಡ ಆ ನಿಧಿಯನ್ನು ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಎಲ್ಲ ಒಂದು ಗುರಿಗಳನ್ನು ಇಟ್ಕೊಂಡು ನಾವು ಅಧಿಕಾರವನ್ನು ಸ್ವೀಕರಿಸ್ತೀವಿ. ಇವತ್ತು ಈ ಎಲ್ಲ ಆದ್ಯತೆಗಳ ಆಧಾರದ ಮೇಲೆ ಒಂದೊಂದೇ ಸಾಲ್ವ್ ಮಾಡ್ತೀವಿ ಅಂತ ನನ್ನ ನಂಬಿಕೆ ಇದೆ. ನಮ್ಮ ಇಡೀ ತಂಡ ಭಾಳ ಉತ್ಸಾಹದಿಂದ ಕೆಲಸ ಮಾಡೋರಿದ್ದಾರೆ. ಎಲ್ಲವನ್ನು ನಾವು ಗುರಿಗಳನ್ನು ಮುಟ್ತೀವಿ ಅನ್ನೋದ ನಂಬಿಕೆ ಮತ್ತು ವಿಶ್ವಾಸ ನನಗಿದೆ. ಸ್ನೇಹಿತರೆ, ಎ ತಂಡ ಬಿ ತಂಡ ಅನ್ನೋದು ಕೇವಲ ಚುನಾವಣೆ ಸ್ಪರ್ಧಿಸೋಕೆ ಮಾತ್ರ ಅಷ್ಟೇ. ಚುನಾವಣೆ ನಂತರ ನಾವು ಬಳ್ಳಾರಿ ಬಾರ್ ಅಸೋಸಿಯೇಷನ್ನ ಪ್ರತಿನಿಧಿಸುವ ತಂಡ ಅಷ್ಟೇ. ಇಲ್ಲಿ ಎ ಬಿ ಓನ್ಲಿ ಅಲ್ಲೇ ಎಲೆಕ್ಷನ್ನಲ್ಲಿ ಸ್ಪರ್ಧಿಸೋಕಷ್ಟೇ ಮಾತ್ರವೇ ಸೀಮಿತವಾಗಿ. ಇಷ್ಟು ಬಿಟ್ಟರೆ ಇವತ್ತೆಲ್ಲರೂ ನಮ್ಮನ್ನು ಎಲ್ಲಿ ಹೋದರೂ ಕೂಡ ಬಳ್ಳಾರಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಅಂತಾರೆ ಹೊರತು ಯಾವುದೇ ತಂಡ ಇರೋದಿಲ್ಲ. ಇದನ್ನು ಮತ್ತೆ ಎಲ್ಲರೂ ಗಮನಿಸಬೇಕು ಅಂತೇಳಿ ನನ್ನ ಕಳಕಳಿಯ ವಿನಂತಿ. ಕಾರ್ಯದರ್ಶಿ ಹುದ್ದೆಗೆ ನಡೆದಂಥ ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಹ ಸಮ ಮತಗಳನ್ನು ಗಳಿಸಿದ್ದಾರೆ. ಹಾಗಾಗಿ ನಮ್ಮ ಸಂಘದ ಹಿರಿಯ ವಕೀಲರ ಒಂದು ಸಲಹೆ ಸೂಚನೆ ಮೇರೆಗೆ ಮತದಾರರು ನೀಡಿದಂಥ ತೀರ್ಪನ್ನು ಗೌರವಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಅವರು ಹೇಳಿದ್ದು. ಅದಕ್ಕಾಗಿ ಅವರ ಹೇಳಿದಂತೆ ಹಿರಿಯರೆಲ್ಲ ಸಲಹೆ ಸೂಚನೆ ಕೊಟ್ಟಿದ್ದಂತೆ ಇಬ್ಬರನ್ನೂ ಸಹ ಒಂದು ವರ್ಷ ಅಧಿಕಾರವನ್ನು ಹಂಚ್ಕೋಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದರೆ ಅದರಂತೆ ನಾವು ಅದನ್ನು ಮಾಡಿಕೊಂಡು ಒಡಂಬಡಿಕೆ ಮಾಡ್ಕೊಂಡಿದ್ವಿ. ಮೊದಲನೇ ಸರದಿಗೆ ಈಗ CM ಗುರುಬಸವರಾಜ್ ಅವರು, ಎರಡನೇ ಸರದಿಯ ವರ್ಷಕ್ಕೆ ಅನ್ಸಾರ್ ಬಾಸಾ ಅವರು ಇರ್ತಾರೆ. ಹೀಗಾಗಿ ಇದು ಎಲ್ಲರ ಒಂದು ಬಾರನ ಹಿತದೃಷ್ಟಿಯಿಂದ ಮಾಡಿಕೊಂಡಂಥ ಒಂದು ಒಡಂಬಡಿಕೆ. ಹಿರಿಯರು ಮತ್ತು ಎಲ್ಲ ಸ್ನೇಹಿತರು ಎಲ್ಲ ಹೇಳಿದ್ದಕ್ಕಾಗಿ ಈ ಥರ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವಿ. ಸ್ನೇಹಿತರೆ, ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.